ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರೇಗುಡ್ಡ ಮಹಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಮಹಾಂತ ಸ್ವಾಮಿಗಳವರ 25ನೇ ವರ್ಷದ ರಜತ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ವಹಿಸಿರುವಂತಹ ಮಠದ ಮಠಾಧ್ಯಕ್ಷರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಲಿಂಗಾನಂದಕ್ಕೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಂಪಿ ಸಾವರದೇವರ ಸಂಸ್ಥಾನ ಮಠದ ಶಟಸ್ಥಲ ಬ್ರಹ್ಮಿ ವಾಮದೇವ ಶಿವಾಚಾರ್ಯ ಸ್ವಾಮಿಗಳವರನ್ನೇ ಮೊದಲು ಮಾಡಿಕೊಂಡು ಈ ಮಠದ ಇತಿಹಾಸದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನಿಮ್ಮ ಮಠದ ಪೂಜ್ಯರ 25ನೇ ವರ್ಷದ ಪಟ್ಟಾಧಿಕಾರ ರಜತ ಮಹೋತ್ಸವ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 38 ಮಠಗಳಿದೆ. 38 ಮಠಗಳಲ್ಲಿ ಕರೇಗುಡ್ಡದ ಮಹಾಂತೇಶ್ವರ ಮಠವೂ ಕೂಡ ಒಂದು. ಎಲ್ಲ ಮಠಗಳಿಗೆ ತನ್ನದೇ ಆಗಿರ್ತಕ್ಕಂತಹ ಚಾರಿತ್ರಿಕ ಇತಿಹಾಸ ಒಂದೊಂದು ಮಠಕ್ಕೆ ಇರ್ತಾ ಇದೆ. ಈ ಕರೇಗುಡ್ಡದ ಮಹಾಂತೇಶ್ವರ ಮಠದ ಇತಿಹಾಸವನ್ನು ನೋಡಿದಾಗ ಭಾಳ ವಿಭಿನ್ನವಾಗಿರುವಂತಹ ಪರಂಪರೆ ಹೊಂದಿದೆ. ಇದು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಶಾಖಾ ಮಠ. ಯಾವುದು? ಕರೇಗುಡ್ಡದ ಮಹಾಂತೇಶ್ವರ ಮಠ. ಇದು ರಂಭಾಪುರಿ ಪೀಠದ ಶಾಖಾ ಮಠ. ಇಂಥ ಶಾಖಾ ಮಠದಲ್ಲಿ ಆದಿಶಕ್ತಿಯಾಗಿರ್ತಕ್ಕಂತಹ ಶಾಂಭವಿ ನೆಲೆಸಿ ಮಠದ ಪೂಜ್ಯರನ್ನು, ಮಠದ ಭಕ್ತರನ್ನು, ಮಠದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂಥ ಎಲ್ಲ ಸದ್ಭಕ್ತರಿಗೆ ಪರಮಾಚಾರ್ಯರು ಶಾಂಭವಿ ಕೂಡ ನಿಮ್ಮನ್ನೆಲ್ಲ ಹರಸಿ ಹಾರೈಸ್ತಾ ಇದ್ದಾರೆ. ಇಲ್ಲಿ ಜೊತೆಯಾಗಿ ಹೇಳ್ಬೇಕಂತಂದರೆ ಬರೀ ನಾನು ಕೂಡ ಕೇಳಿಕೊಳ್ತಾ ಬರ್ತಾ ಇದೆ, ಕರೇಗುಡ್ಡ ಮಹಾಂತೇಶ್ವರ ಮಠದಲ್ಲಿ ದೇವಿ ಸಾಕ್ಷಾತ್ತಾಗಿ ನೆಲೆಸಿದಾಳೆ ಅಂತ. ಒಂದು ವರ್ಷ ಪ್ರತ್ಯಕ್ಷವಾಗಿ ಬಂದೆ. ದೇವಿ ಪುರಾಣದ ನವರಾತ್ರಿಯ ಸಮಯದಲ್ಲಿ ದೇವಿ ಪುರಾಣ ಪ್ರವಚನ ನಡೀತಾ ಇದೆ ವೇದಿಕೆ ಪಕ್ಕದಲ್ಲಿ. ಸದ್ಭಕ್ತಾದಿಗಳು ಬಾವಿಯಲ್ಲಿ ನೀರು ಸೇದಿಕೊಂಡು ಸ್ನಾನ ಮಾಡಿಕೊಂಡು ಬಟ್ಟೆಗಳನ್ನು ಒರೆಸಿಕೊಳ್ಳಲಾರದೆ ಒದ್ದೆ ಬಟ್ಟೆಯಿಂದ ಪುರಾಣ ನಡೆದಿರ್ತಕ್ಕಂತಹ ವೇದಿಕೆಯ ಹಿಂಭಾಗದಲ್ಲಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ನಿಲಯ ಅಂದರೆ ಅಡಿಗೆ ಮನೆಗೆ ಹೋಗಬೇಕಾದ್ರೆ ಯಾರೂ ಕೂಡ ಬೇರೆ ಬಟ್ಟೆಗಳನ್ನು ಹಾಕಿಕೊಳ್ಳದೆ ಒದ್ದೆ ಬಟ್ಟೆಯಲ್ಲಿ ಬಟ್ಟೆಯನ್ನು ತೊಟ್ಟುಕೊಂಡು ಹೋಗಿ ಈ ಕಡೆ ಪುರಾಣ ಚಾಲುವಾಗಿರುತ್ತೆ. ಆ ಕಡೆ ದಾಸೋಹದ ಹೋಳಿಗೆ, ಅನ್ನ, ಸಾರು, ಅವತ್ತೇನು ಪ್ರಸಾದಕ್ಕೆ ಮಾಡಬೇಕಾಗಿದೆ ಅಲ್ಲ, ಆ ಮಾಡುವಂತಹ ಪದಾರ್ಥಗಳ ವಾಸನೆ ಮತ್ತು ಹೊಗೆ ಎರಡೂ ಕೂಡ ಭಾರಿ ಪ್ರಮಾಣದಲ್ಲಿ ಬರಬೇಕು. ಆದರೆ ಎಲ್ಲ ಮಠಗಳಲ್ಲಿ ಬರ್ತಾ ಇದೆ. ಆದರೆ ಈ ಮಠದ ಒಂದು ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡು ಕೇಳಿದರೆ, ಇಂದಿನ ಕರ್ತೃಶ್ರೀ ಮಹಾಂತ ಸ್ವಾಮಿಗಳವರು ಈ ಮಠವನ್ನು ಸ್ಥಾಪಿಸಿರ್ತಕ್ಕಂಥ ಪೂಜ್ಯರು ಅಂಬಾದೇವಿಯ ದರ್ಶನಕ್ಕೆ ಭಕ್ತರಾದಿಯಾಗಿ ಹೋದ್ರಂತೆ. ಭಕ್ತರಾದಿಯಾಗಿ ಹೋದಾಗ ಆ ತಾಯಿ, ಏನಪ್ಪ ಮಾನ್ಸ್ವಾಮಿ ಬಂದು ಹಾಗೆ ಹೊಂಟಿಯಲ್ಲ ಅಂತ ತಿಳ್ಕೊಂಡು ಕೇಳಿದಂಥ ದೇವಿ ಕೇಳಿದಾಗ, ನಾನೇನು ನಿನ್ನ ದರ್ಶನಕ್ಕಾಗಿ ಬಂದೆ, ಪರಂತು ಇಲ್ಲೆಲ್ಲ ಭಾಳ ವಾಮಾಚಾರ ನಡೀತಾ ಇದೆ, ಇದರ ಮಧ್ಯದಲ್ಲಿ ನಿನ್ನ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹಾಗೆ ಬಂದ್ರಂತ. ಬರುವಂಥ ಸಂದರ್ಭದಲ್ಲಿ ಅಪ್ರತ್ಯಕ್ಷವಾಗಿರ್ತಕ್ಕಂತಹ ಶರೀರವಾಣಿ ಈ ಮಠದ ಮಹಂತ ಸ್ವಾಮಿಗಳವರ ಕರ್ಣಕ್ಕೆ ಬಿತ್ತು. ಮಹಂತ ಸ್ವಾಮಿಗಳೇ, ಯಾಕೆ ನೀವು ಹಾಗೆ ಹೋಗ್ತಾ ಇದ್ದೀರಿ, ನಾನೇ ನಿಮ್ಮ ಮಠಕ್ಕೆ ಬರ್ತೀನಿ ಅಂತ ತಿಳ್ಕೊಂಡಂಥ ಸಿದ್ಧ ಪರ್ವತದ ಅಂಬಾದೇವಿ. ಮಹಂತ ಸ್ವಾಮಿಗಳು ಭಾಳ ಹುಷಾರ. ನೀನು ಬಂದದ್ದು ನಮ್ಮ ಮಠದಾಗ ಹೆಂಗೆ ಗೊತ್ತಾಗಬೇಕು ನಮ್ಮ ಭಕ್ತರಿಗೆ? ನನಗೇನು ಗೊತ್ತಾಗ್ತದೆ, ನನಗೆ ಗೊತ್ತಾದಂಗೆ ನಮ್ಮ ಭಕ್ತರಿಗೆ ಗೊತ್ತಾಗಬೇಕಲ್ಲ ಅಂತ ತಿಳ್ಕೊಂಡಂದಾಗ ನನ್ನ ಆರಾಧನೆ, ಉಪಾಸನೆ, ಪ್ರಾರ್ಥನೆ, ಪ್ರವಚನ ಇವೆಲ್ಲ ಕಾರ್ಯಕ್ರಮಗಳು ನಡೆದಾಗ ನೀವು ಮಾಡುವಂತಹ ದಾಸೋಹದ ಪ್ರಸಾದದ ವ್ಯವಸ್ಥೆ ಏನಿದೆ ಅಲ್ಲ, ಆ ಪ್ರಸಾದ ಮಾಡುವ ಸಂದರ್ಭದಲ್ಲಿ ಕಮರಾಗಲಿ, ಗಾಳಿಯ ಹೊಗೆ ಆಗಲಿ ಯಾವೂ ಕೂಡ ಇವತ್ತಿನವರೆಗೆ ಬಂದೇ ಇಲ್ಲ. ಅದು ಯಾವಾಗ ನಿಮ್ಮ ಮಠದಲ್ಲಿ ಬರುತ್ತೆ
ಅವತ್ತು ನಾನು ಇರೋದಿಲ್ಲ ಅಂತ ತಿಳ್ಕೊಂಡಿಳಿದಂಥ ದೇವಿ ಯಾರಿಗೆ? ನಿಮ್ಮ ಮಹಾಂತ ಶಿವಾಚಾರ್ಯರ ಸ್ವಾಮಿಗಳವರಿಗೆ. ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಬೇರೆ ಎಲ್ಲ ಮಠಗಳಲ್ಲಿ ಒಂದು ರೀತಿಯಾಗಿ ನಡೀತಾ ಇದ್ದಾರೆ ದಾಸೋಹ. ಈ ಮಠದಲ್ಲಿ ಇದೊಂದು ಶಾಂಭವಿಯ ಕೃಪೆಯನ್ನು, ಅಂಬಾದೇವಿಯ ವರ ಪ್ರಸಾದವನ್ನು ಕರುಣಿಸಿರುವಂಥ ಆ ತಾಯಿನೇ ಇಲ್ಲಿ ಮಠದಲ್ಲಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರವಾಗಿರುವುದರಿಂದ ರಾತ್ರಿ 1 ಆಗಲಿ 2 ಆಗಲಿ 3 ಗಂಟೆ ಆಗಲಿ ನವರಾತ್ರಿಯ ಸಂದರ್ಭದಲ್ಲಿ ಒಂದು ತುತ್ತು ಪ್ರಸಾದ ಸೇವನೆ ಮಾಡಬೇಕಂತ ತಿಳ್ಕೊಂಡು 100-150 ಕಿಲೋಮೀಟರ್ದಿಂದ ಬರ್ತಾರಂತಂದರೆ ಈ ಮಠದ ಘನತೆ ಗೌರವ ಎಷ್ಟು ದೊಡ್ಡದಾಗಿರುವಂಥದ್ದು. ಎಷ್ಟೋ ಮಾಧ್ಯಮಗಳು ರೆಕಾರ್ಡಿಂಗ್ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದರೆ ಅವ್ರು ಯಾರಿಗೂ ಕೂಡ ಇನ್ನೂ ಇದುವರೆಗೂ ಕೂಡ ಸಿಕ್ಕಿಲ್ಲ. ಆದಾಗ್ಯೂ ಕೂಡ ಮಠದ ಇತಿಹಾಸ ನಮಗಿಂತ ನಿಮಗೆ ಭಾಳ ಗೊತ್ತಿರುವುದರಿಂದ ಈ ಮಠಕ್ಕೆ ಅಧಿಕಾರವನ್ನು ಪದಗ್ರಹಣ ಮಾಡಿರುವಂತಹ ನಮ್ಮ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರು ಇಂಥ ಮಠದ ಪವಿತ್ರ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಅಂದರೆ 2000 ಇಸ್ವಿಯಲ್ಲಿ ಈ ಮಠದ ಪಟ್ಟಾಧ್ಯಕ್ಷರ ಪಟ್ಟಾಧಿಕಾರ ಸಮಾರಂಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಮಾತನಾಡಿದ್ದೀವಿ. ಅಂಥ ಒಂದು ಸಂದರ್ಭ ಇವರ ಈ ಪಟ್ಟಾಧಿಕಾರ ಮಹೋತ್ಸವದ ರಜತ ಮಹೋತ್ಸವದ ನಿಮಿತ್ತವಾಗಿ ಬೇರೆ ಎಲ್ಲ ಸ್ವಾಮಿಗಳಿರುವಂತೆ ನಿಮ್ಮ ಸ್ವಾಮಿಗಳು ಇದ್ದಾರೆ, ಪರಂತು ಅವರು ಒಂದೊಂದು ಮಾತು ಬಂಗಾರ. ಅವ್ರು ಯಾವಾಗ ಮಾತಾಡ್ತಾರೆ, ಯಾವಾಗ ಸಿಟ್ಟಿಗೆದ್ದಾರೆ ಇವತ್ತಿನವರೆಗಂತೂ ನಾವು ನೋಡಿಲ್ಲ. ಮಾತುಂಡ ಮೌನಿಗಳು, ಯಾರು ಏನೇ ಕೇಳಿದರೂ ಕೂಡ ಇಲ್ಲ ಅನ್ನೋದೆಲ್ಲ. ಶಾಂಭವಿಯ ಆಶೀರ್ವಾದವನ್ನು ನಮಗೆಲ್ಲ ಕಳಿಸುವಂತಹ ಪೂಜ್ಯರು ನಿಮ್ಮ ಮಹಾಂತ ಸ್ವಾಮಿಗಳು. ಅವರು 25 ವರ್ಷ ಆಯಿತು ಅಂತ ಯಾರಿಗೂ ಅನಿಸ್ತಾ ಇಲ್ಲ, ಈಗ 2-3 ವರ್ಷ ಆಯ್ತೇನಂತ ಅನಿಸ್ತಾ ಇದೆ. ಪರಂತು ಇಂಥ ಒಂದು ರಜತ ಮಹೋತ್ಸವದ ಸವಿನೆನಪಿಗಾಗಿ ನಮ್ಮ ಬ್ಯಾಗವಾಟ ಬಸನಗೌಡರು, ನಾವು ನಿಮ್ಮ ಪೂಜ್ಯರು ಜಗದ್ಗುರು ಮಹಾಸನ್ನಿಧಿಯವರಿಗೆ ಇವತ್ತಿನ ದಿವಸ ಕಾರ್ಯಕ್ರಮ ಬಿಡುವುದಿಲ್ಲ. ಬೇರೆ ಕಾರ್ಯಕ್ರಮ ಒಂದು ಊರಲ್ಲಿ ಇತ್ತು, ಆ ಕಾರ್ಯಕ್ರಮನ ರದ್ದುಪಡಿಸಿ ಈ ನಿಮ್ಮ ಕರೆಗುಡ್ಡಕ್ಕೆ ಆಗಮಿಸಿದ್ದಾರೆ ಅಂತ ಕೇಳಿದರೆ ನಿಮ್ಮೆಲ್ಲರ ಭಕ್ತಿಯೇ ಕಾರಣ ರಂಭಾಪುರಿ ಜಗದ್ಗುರುಗಳಿಗೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮೊರೆಯುವುದಿಲ್ಲ. ಇಂಥ ಪೂಜ್ಯರು ಇದೊಂದು ಪುತ್ರವರ್ಗ ಪರಂಪರೆಯ ಮಠವಾಗಿರುವುದರಿಂದ ಮಠದ ಇತಿಹಾಸ ಅನೇಕ ಕೃತಿಗಳು ಕೂಡ ಹೊರಬಂದಿದ್ದಾವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಂಪಿ ಸಾವಿರದೇವರು ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳವರು ಅದ್ಭುತವಾಗಿರುವಂತಹ ವಾಣಿಯುಳ್ಳಂಥವರು, ಪ್ರಖರ ಪ್ರವಚನ ವಾಗ್ಮಿಗಳು. ಅಷ್ಟೇ ಅಲ್ಲ, ಇಂದಿನ ಭೌತಿಕ ಜಗತ್ತಿಗೆ ಯಾವ ಸಂದೇಶ ಕೊಡಬೇಕು ಅನ್ನುವಂತಹ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ಮಾರ್ಮಿಕವಾಗಿ ನುಡಿಯುವಂತಹ ಪೂಜ್ಯರು ಆಗಮಿಸಿದ್ದಾರೆ. ಅವರೆಲ್ಲರ ವಾಣಿಯನ್ನು ಕೇಳ್ರಿ. ಇವತ್ತು ನಿಮ್ಮ ಮಠದ ಮಹಾಂತೇಶ್ವರ ಮಠದ ಮೂಲ ಪೂಜ್ಯರು ಒಡೆಯರು ಅಂದರೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅಂತ ಕೇಳಿದರೆ ನಿಮ್ಮಂಥ ಧನ್ಯ ಭಕ್ತರು, ನಿಮ್ಮಂಥ ಮಾನ್ಯ ಭಕ್ತರು, ನಿಮ್ಮಂಥ ಶ್ರೇಷ್ಠ ಭಕ್ತರು ಬೇರೆ ಯಾವ ಊರಲ್ಲಿ ಕೂಡ ಸಿಗುವುದಿಲ್ಲ ಅನ್ನುವಂಥ ಮಾತನ್ನು ಸಂಕ್ಷಿಪ್ತವಾಗಿ ತಿಳಿಸಿ ನನ್ನ ಪ್ರಾಸ್ತಾವಿಕ ಸಂದೇಶವನ್ನು